ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಯುವಕನೊಬ್ಬನ ಶಂಕ್ಯಾಸ್ಪದ ಸಾವಾಗಿತ್ತು. ಈ ಸಾವಿಗೆಗೊಂದು ಟ್ವಿಸ್ಟ್ ಸಿಕ್ಕಿದೆ. ಬಸವೇಶ್ವರ ನಗರ ಯುವಕನ ಶಂಕ್ಯಾಸ್ಪದ ಸಾವು. ಇದು ಆರಂಭದಲ್ಲಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ರು ಅವರ ತಂದೆ. ಆದರೆ ಈಗ ಸತ್ಯ ಗೊತ್ತಾಗಿದೆ. ಮಗನ ಕುಡಿತದ ಚಟವನ್ನು ಬಿಡಿಸಲಾಗದೆ ತಂದೆನೇ ಕೊಲೆ ಮಾಡಿದಂತೆ ಮಗನ. ಮಾರ್ಚ್ 6ನೇ ತಾರೀಕು ಪುತ್ರ ಯೋಗೇಶ್ ಜೊತೆ ತಂದೆ ಜಗಳ ಮಾಡ್ಕೊಂಡಿದ್ರು. ಈ ವೇಳೆ ಮಗನ ಉಸಿರುಗಟ್ಟಿಸಿ ಕೊಲೆಗೈದಿದ್ರು ತಂದೆ ಅಂತ ಗೊತ್ತಾಗಿದೆ. ಆಮೇಲೆ ಅದು ಆತ್ಮಹತ್ಯೆ ಅಂತ ಬಿಂಬಿಸುವ ಪ್ರಯತ್ನ ನಡೆದಿತ್ತು. ಆದರೆ ಈಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ಮರಣೋತ್ತರ ಪರೀಕ್ಷೆಯ ವರದಿಯಿಂದ ಈ ಕೊಲೆಯ ರಹಸ್ಯ ಬಯಲಾಗಿದೆ. ಬಸವೇಶ್ವರ ನಗರ ಪೊಲೀಸರು ಆರೋಪಿ ತಂದೆ ಪ್ರಕಾಶ್ನನ್ನು ಅರೆಸ್ಟ್ ಮಾಡಿದ್ದಾರೆ. ತಂದೆನೇ ಮಗನನ್ನು ಕೊಂದಿದ್ದಾನೆ, ಕೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಬಿಂಬಿಸಿದ್ದ. ಆದರೆ ಈಗ ವಿಚಾರ ಏನಂದರೆ, ಮಗನಿಗೆ ವಿಪರೀತ ಕುಡಿತದ ಚಟ ಇತ್ತಂತೆ. ಮನೆಗೆ ಕುಡ್ಕೊಂಡು ಬಂದು ವಿಪರೀತ ಗಲಾಟೆ ಮಾಡ್ತಾ ಇದ್ದಂತೆ. ಇದನ್ನು ಸಹಿಸೋದಕ್ಕಾಗದೆ ತಂದೆ ಮಗನನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ನಂತರ ಪೊಲೀಸರು ವಿಚಾರಣೆ ಮಾಡಿದಾಗ ತಂದೆ ವಿಷಯವನ್ನು ಬಾಯ್ಬಿಟ್ಟಿದ್ದಾನೆ. ಈಗ ಒಂದು 3 ದಿನದಿಂದ ಒಂದು ಪ್ರಕರಣ ನಡೆದಿದೆ. ಇದು ನಾವು ಎಲ್ರಿಗೂ ಮಿಸ್ಗೈಡ್ ಮಾಡಿ ಹೇಳೋದು ಅದು UDR ಪ್ರಕರಣ ಅಂತ ಹೇಳ್ತಾರೆ. ಅಂದರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ನಮ್ಗೆ ಅವ್ರ ತಂದೆ ಹೇಳ್ತಾರೆ. ತದನಂತರ ಗೊತ್ತಾಗುತ್ತೆ ಇದು ಮರ್ಡರ್ ಮಾಡಿರೋದು ಅಂತ ಗೊತ್ತಾಗ್ತದೆ. ಇದರಲ್ಲಿ ಏನಾಗುತ್ತೆ ಅಂದರೆ, ತಂದೆ ಮತ್ತು ಮಗ ಇಬ್ಬರು, ತಂದೆ ಬಂದು ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ತಾರೆ. ಮತ್ತು ಮಗ ಬಂದ್ಬಿಟ್ಟು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇರ್ತಾನೆ STRC ಕಾಲೇಜಲ್ಲಿ. ಮಗ ಸ್ವಲ್ಪ ಜಾಸ್ತಿ ಕುಡಿತಾ ಇರ್ತಾನೆ. ಒಬ್ಬನೇ ಮಗ ಜಾಸ್ತಿ ಕುಡಿದು ಬಂದು ಮನೇಲಿ ಗಲಾಟೆ ಮಾಡ್ತಾ ಇರ್ತಾನೆ. ಅವತ್ತಿನ ದಿವಸ ತಂದೆ ಮಗನಿಗೂ ಗಲಾಟೆ ಆಗುತ್ತೆ. ಗಲಾಟೆ ಆಗಿದಾಗ ಇವನು ತಂದೆ ಒಂದು ಕಪಾಳಕ್ಕೆ ಹೊಡಿತಾನೆ ಆ ಮಗನಿಗೆ. ಹೊಡೆದಾಗ ಅವ್ನು ಕೆಳಗಡೆ ಬಿದ್ದಾಗ ಅವನ್ನ ಸ್ಟ್ರಾಂಗ್ಯುಲೇಟ್ ಮಾಡಿಬಿಡ್ತಾನೆ. ಸಿಟ್ಟಲ್ಲಿ ಸ್ಟ್ರಾಂಗ್ಯುಲೇಟ್ ಮಾಡಿ ಮಾಡ್ತಾನೆ. ಆಮೇಲೆ ತದನಂತರ ಗೊತ್ತಾಗ್ತದೆ ಆತನ ಉಸಿರಾಟ ನಿಂತಿದೆ ಅಂದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಬ್ರಾಡ್ ಡೆಡ್ ಅಂತ ಗೊತ್ತಾಗ್ತದೆ.